ಟಿ.ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಅಶ್ವಿನ್ ಕುಮಾರ್ ಅವರಿಗೆ ಇದೀಗ JDS ಜಿಲ್ಲಾಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ವತಃ ಅಶ್ವಿನ್ ಕುಮಾರ್ ಇದ್ದ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ಅಧ್ಯಕ್ಷ ಸ್ಥಾನ ಬಯಸದ ಬಂದ ಭಾಗ್ಯ ಅಥವಾ ತಾವು ಕೇಳಿ ಪಡೆದುಕೊಂಡಂತಹ ಅಧಿಕಾರವು ಅಂತ? ಇದು ನಮ್ಮ ವರ್ಷ ಅಂತ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣ ಅವರು, ಕಿಲ್ ಅವರು, ಮತ್ತು ಸಾರಾಮಹೇಶಣ್ಣವರು, ಮಹದೇವಣ್ಣನವರು, ನಮ್ಮ ಹರೀಶ್ ಗೌಡರು, ಎಲ್ಲ ನಾಯಕರು, ಕೃಷ್ಣ ನಾಯ್ಕ ಅವರು ಇರ್ಬೋದು, ಮಂಜೇಗೌಡರು ಇರ್ಬೋದು, ವಿವೇಕ್ ಅವರು ಇರ್ಬೋದು, ಎಲ್ಲ ಒಂದು ಮೀಟಿಂಗನ್ನು ಮಾಡಿ ಯಾರು ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಮೀಟಿಂಗ್ ನಡೆದಾಗ ಅಶ್ವಿನ್ ಕುಮಾರ್ ಅವ್ರನ್ನ ಮಾಡಬೇಕು ಅನ್ನೋದು ಎಲ್ಲರ ಒಕ್ಕಲಿನ ಒಂದು ಅಭಿಪ್ರಾಯ ಬಂದಿದ್ದರಿಂದ ನನಗೆ ಈ ಒಂದು ಸ್ಥಾನನ ಕೊಟ್ಟಿದ್ದಾರೆ. ಒಂದು ನಂಬಿಕೆ ಪಾರ್ಟಿ ವಿಚಾರದಲ್ಲಿ ಈ ಹುಡುಗ ಈ ಒಂದು ಪಕ್ಷವನ್ನು ಪ್ರಾಮಾಣಿಕವಾಗಿ ಮುಂದೆ ತಗೊಂಡೋಗೋದ್ರಲ್ಲಿ ಯಶಸ್ವಿಯಾದಂತಹ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಮತ್ತು ಪಾರ್ಟಿ ಕಾರ್ಯಕರ್ತರುಗಳನ್ನ ಮತ್ತು ಮುಖಂಡರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ, ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಅಭಿಪ್ರಾಯನ ಇಟ್ಟು ನನಗೆ ಈ ಒಂದು ಸ್ಥಾನನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನನ್ನ ವರಿಷ್ಠರಿಗೆ ಮತ್ತು ನನ್ನ ಎಲ್ಲ ಜಿಲ್ಲಾ ನಾಯಕರಿಗೂ ನಾನು ವಂದನೆಗಳು ತಿಳಿಸ್ಲಿಕ್ಕೆ ಬಯಸ್ತೀನಿ. ಅಂದರೆ ಇದು ಅನಿರೀಕ್ಷಿತವಾಗಿ ಬಂದಂತಹ ಒಂದು ಪೋಸ್ಟಿಂಗ್ ಅಂತ ಹೇಳ್ತಾರೆ. ನಿರೀಕ್ಷಿತ ಅಂತ ಏನಿಲ್ಲ, ಅದು ಚೇಂಜಸ್ ಆಗಬೇಕು ಅಂತ ಇತ್ತು. ಹಾಗಾಗಿ ಯಾರು ಸೂಕ್ತವಾದಂತಹ ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಚರ್ಚೆ ಬಂದಾಗ ನನ್ನ ಹೆಸರು ಬಂದಾಗ ಎಲ್ಲರೂ ಅದನ್ನು ಅನುಮೋದಿಸಿದ್ದಾರೆ ಅಷ್ಟೇ. ಅಂದರೆ ಸೋಲಿನ ಬಳಿಕ ಅಶ್ವಿನ್ಗೆ ಒಂದು ಪೋಸ್ಟಿಂಗ್, ಒಂದು ಜವಾಬ್ದಾರಿ ಕೊಡೋಣ ಅಂತ ನಿಮ್ಮ ಹೈಕಮಾಂಡ್ ನೋಡಿ, ಜಿಲ್ಲೆಯಲ್ಲಿ ಒಂದು ಸಮನ್ವಯತೆನ ಬೆಳೆಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಪಾರ್ಟಿನೂ ಅದ್ರ ಜೊತೆಗೆ ಬೆಳವಣಿಗೆ ಮಾಡಿಕೊಂಡು ಮೈಸೂರು ಜಿಲ್ಲೆ JDS ಭದ್ರಕೋಟೆ ಇದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಇಲ್ಲಿ ಒಂದು ಸಮತೋಲನವನ್ನು ಕಾಪಾಡ್ಕೋಬೇಕಾಗ್ತದೆ. ನಮ್ಮ ನರಸಿಂಹಸ್ವಾಮಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಒಂದು ಹೊಸ ಮುಖಕ್ಕೆ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನನ್ನ ಹೆಸರನ್ನ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ನನಗೆ ಈ ಒಂದು ಜವಾಬ್ದಾರಿನ ನೀಡಿದ್ದಾರೆ. ಈ ಮೈಸೂರು JDS ಜಿಲ್ಲಾಧ್ಯಕ್ಷ ಸ್ಥಾನ ಒಬ್ಬ ದಲಿತ ನಾಯಕನಿಗೆ ಸಿಕ್ಕಿದ್ದು ಭಾಳಷ್ಟು ಜನರಿಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಯಿತು ಸರ್. ಅದು ವರಿಷ್ಠ ತೀರ್ಮಾನ. ಇದರಲ್ಲಿ ಯಾವುದು ಜಾತಿ ಆಗಲಿ ಇಲ್ಲ ಯಾವುದೇ ವರ್ಗಕ್ಕಿರ್ಬೋದು ಇಲ್ಲ ಧರ್ಮಕ್ಕಿರ್ಬೋದು, ಇದು ಯಾವುದು ಸೀಮಿತವಾದಂತಹ ಪೊಸಿಷನ್ ಅಲ್ಲ. ಇದು ಯಾರಿಗೆ ಬೇಕಾದ್ರೆ ಆಗ್ಬೋದಂಥ ಒಂದು ಪೊಸಿಷನ್ ಈ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ. ಹಾಗಾಗಿ ಇಲ್ಲಿ ಮೈನ್ ಕ್ರೈಟೀರಿಯಾ ಏನಂತಂದರೆ ಎಲ್ಲರನ್ನೂ ಸಮಚಿತ್ತವಾಗಿ ತಗೊಂಡು ಹೋಗುವಂಥದ್ದು ಒಂದು ಕೆಲಸ, ಮತ್ತು ಎಲ್ಲರನ್ನೂ ಸರಿಸಮವಾಗಿ ನೋಡಿ ಪಕ್ಷನ ತಗೊಂಡೋಗಿ ಪಕ್ಷದ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಕೆಲಸ ಮಾಡುವಂತಹ ಒಂದು ಸ್ಥಾನ. ಹಾಗಾಗಿ ಅದರಲ್ಲಿ ಯಾವುದೇ ಕ್ರೈಟೀರಿಯಾ ಬಂದಿಲ್ಲ ಅಂತ ನನ್ನ ಭಾವನೆ. ನನ್ನ ಒಂದು ವಿಶ್ವಾಸ ಮತ್ತು ಪ್ರೀತಿ ಏನು ನನ್ನ ಮೇಲೆ ಇಟ್ಟಿದ್ದಾರೆ ಅದ್ರ ಮೇಲೆ ನನಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅಂದರೆ JDS ಪಕ್ಷ ಜಾತ್ಯತೀತ ಜನತಾದಳನ ಪ್ರೂವ್ ಮಾಡ್ಕೊಳ್ತಾ ಇದೆಯಾ? ಖಂಡಿತವಾಗ್ಲೂ ಇದು ಜಾತ್ಯತೀತ ಜನತಾದಳ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.